ಬಿಡದಿ ಹೋರಾಟದ ರೂಪುರೇಷೆಗಳು ಏನಾಯಿತು ಸರ್? ಇಲ್ಲ, ಈಗಾಗಲೇ ಬಿಡದಿಯ ಪಾದಯಾತ್ರೆಗೆ ಸಂಬಂಧಪಟ್ಟಾಗೆ ನಾಳೆ ದಿನ ನಮ್ಮ ಯುವಜನತಾಳದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಪಕ್ಷದ ಎಲ್ಲ ಮುಖಂಡರು, ಸುರೇಶ್ ಬಾಬು ಅವರು ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಏನಿದ್ದಾರೆ ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಈಗಾಗಲೇ ಹಲವಾರು ಪ್ರಿಲಿಮಿನರಿ ಮೀಟಿಂಗ್ಗಳು ಮಾಡಿರೋದಷ್ಟೇ ಅಲ್ಲ, ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ದಿನ ಒಂದು ಪಾದಯಾತ್ರೆ ನಾಡ್ಕೊಂಡಿದ್ದಾರೆ. ಬೆಳಗ್ಗೆ ಬಹುಶಃ 11 ಗಂಟೆಗೆ ಪ್ರಾರಂಭ ಆಗ್ಬೋದು. ಆ ಒಂದು ಪ್ರಾರಂಭಕ್ಕೆ ನಾನು ಭಾಗವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಅಶೋಕ್ ಅವ್ರಿಗೂ ನಾನು ಹೇಳಿದ್ದೇನೆ, ನಾಳೆ ಅವರು ಬಂದು ಇನಾಗ್ರೇಟ್ ಮಾಡಿ ಹೋಗ್ತಕ್ಕಂಥಕ್ಕೆ ಅವ್ರಿಗೂ ಇನ್ವೈಟ್ ಮಾಡಿದ್ದೇವೆ. ಬಿಜೆಪಿ ಅವರು ಪಾದಯಾತ್ರೆ ಜೊತೆಲಿರಲ್ಲ, ನೈತಿಕವಾಗಿ ಅಂದ್ರೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗಾಗಲೇ ಅವರೊಂದು ಬಾರಿ ಅವರು ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬಾರಿ ಈಗಾಗಲೇ ಒಂದು ಸಭೆನೂ ಮಾಡಿದ್ದಾರೆ ಅವರಿಗೆ BJPದಿಂದ. ಅದರಿಂದ ಒಂದು ಸಾಂಕೇತಿಕವಾಗಿ, ಏಕೆಂದರೆ ನಮ್ಮಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಕೊರತೆ ಆಗಬಾರ್ದು ಅನ್ನೋದು ಇವತ್ತಿನ ಸಭೆಯಲ್ಲೂ ಚರ್ಚೆ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅವರು ಸಹ ನಾಳೆ ದಿನ ಬಂದು ಪ್ರಾರಂಭದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅವರು ನಡೀತಕ್ಕಂಥ ನೀರು ಮಾಡಿ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ. ಇವತ್ತಿನ ಸಭೆ ಅಂದ್ರೆ ಏನು ಸರ್? ಇದು ಸಮನ್ವಯ ಇದು ಇವತ್ತಿನ ಸಮನ್ವಯ ಸಮಿತಿಯನ್ನು ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದಿಂದ ಒಂದು 4 ಜನ 5 ಜನನು ಆ ಸಮನ್ವಯ ಸಮಿತಿಯ ಸದಸ್ಯರು ಮಾಡಬೇಕು ಅಂತಕ್ಕಂಥದ್ದು ಮತ್ತು ಮುಂದಿನ ಸೆಷನ್ನಲ್ಲಿ ಒಟ್ಟಾಗಿ ಒಂದು ಕೋಆರ್ಡಿನೇಟ್ ಮಾಡಿ ಯಾವ ರೀತಿ ಕೆಲಸಗಳಾಗಬೇಕು, ನಾವು ಹೋರಾಟ ಮಾಡಬೇಕು, ಸರ್ಕಾರದ ವೈಫಲ್ಯಗಳು ತೆಗಿಬೇಕು ಅಂತಕ್ಕಂಥ ವಿಷಯದಲ್ಲಿ ಜಾಯಿಂಟಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಸೊ ಈಗ ಸದನದಲ್ಲಿ ಸರ್ ಹೋರಾಟಗಳು ತುಂಬಾ ಇದೆ ಸರ್. ಈಗ ಸಂಪುಟ ರಚನೆಯಾಗಿ ಇಷ್ಟು ದಿವಸ ಆದರೂ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆದು ಅವ್ರಿಗೆ ಸೇರಿದ್ದು ಪಕ್ಷಕ್ಕೆ. ಇಲ್ಲಿ ಸರ್ಕಾರದ ನ್ಯೂನತೆಗಳಿದೆಯಲ್ಲ, ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ವಿಧಾನಸಭೆ ಕಲಾಪದಲ್ಲಿ, ಎರಡೂ ಸದನದಲ್ಲಿ. ಅದರಿಂದ ಅವ್ರ ಪಕ್ಷದಲ್ಲಿ ಮಂತ್ರಿಗಳು ಮಾಡ್ಕೊಳ್ಳೋದು, ಖಾತೆ ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗೆ ಸೇರಿರತಕ್ಕಂಥದ್ದು. ಆದರೆ ಸದನದಲ್ಲಿ ನಾವು ತೆಗಿತಕ್ಕಂಥ ವಿಷಯದಲ್ಲಿ ಇವತ್ತು ಸರ್ಕಾರದಿಂದ ಸರಿಯಾದ ರೀತಿ ಉತ್ತರ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಸರಿಯಾದ ರೀತಿ ನಡ್ಕೊಳ್ಳಿ ಅಂತಕ್ಕಂಥ ಹೇಳ್ತೀನಿ. ಇಷ್ಟು ಕೂಡ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.